ಏನ್ ಇವ್ರಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟೀಸ್ ಇರೋದು, ನಮ್ಗೇನಿಲ್ವಾ? ಯಾಕೆ ಹೆದರ್ಕೋತೀರಾ? ಈಗಿನ ಕಾಲದ ಹುಡುಗಿರು ಸೂಪರ್ ಫಾಸ್ಟ್. ನಿನ್ ಡವ್ ಜೊತೆ 2 ತಿಂಗಳು ಓಡಾಡ್ತೀನಿ. ನನಗಿಷ್ಟ ಆದ್ರೆ ಮದುವೆ ಅಪ್ಪ, ಇಲ್ಲಾಂದ್ರೆ ಇದ್ದೇ ಇದೆಯಲ್ಲ ಅಭಾಷಣ. ಇದೆ ಈ ಕೋಪನೇ ಅವ್ರು ಬೇಡ ಅಂತ ಹೇಳಿರೋದು. ಇಲ್ಲಿ ನಾವು ಬಂದಿರೋದೇನಕ್ಕೆ, ನೀನ್ ಮಾಡ್ತಿರೋದೇನು? ನೆನ್ ಬರೋ ಹೊತ್ತಾಯ್ತು. ಎರಡು ಬಿ ವಾಚ್. ಯಾಕೆ ಕಾಲೇಜಿಗೆ ಬರಲ್ವಾ? ಬರೋಕೆ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ, ಆದ್ರೆ ಆ ಲೋಫರ್ಗಳು ಸುಮ್ಮನಿರ್ಬೇಕಲ್ಲ. ಒಂಚೂರು ಡೀಸೆನ್ಸಿನೇ ಇಲ್ಲ. ನೀನೇನ್ ಮಾಡ್ತಿದ್ದೆ? ಸಹವಾಸನೇ ಬೇಡ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ. ಲವ್ ಅನ್ ಕಾಪಾಡೋ ತಾಕತ್ತಿಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕೋ ಗರ್ಲ್ ಫ್ರೆಂಡು? ಛೀ, ಯಾರೇ ರೇಗ್ಸಿದ್ದು? ಅಲ್ಲಿ ನಿಂತಿದ್ದಾನ್ ನೋಡು. ಬನ್ನಿ ನನ್ ಜೊತೆ. ಅಯ್ಯೋ ನಾವು ಬರಲ್ಲಪ್ಪ. ಪುಕ್ಲಾ ಇಲ್ಲೇ ಇರು. ಹಲೋ, ನಿಂತ್ಕೊಳ್ಳಿ. ನೋಡಕ್ಕೇನೋ ಡೀಸೆಂಟ್ ಆಗಿ ಕಾಣಿಸ್ತಿದ್ದೀರಾ. ಹುಡುಗಿರನ್ ರೇಗ್ಸಕ್ ನಿಮಗ್ ನಾಚಿಕೆ ಆಗಲ್ವಾ? ಯಾರ್ ನಾನಾ? ರೇ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಹಲೋ, ಅಯ್ಯಯ್ಯೋ ಶಾರು ಅವನಲ್ವೇ? ನಿಂತ್ಕೊಳ್ಳಿ. ನಿಮ್ಮಂಥವ್ರ ಆಟ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು. ಹುಡುಗಿಯರ್ನ ಚುಡಾಯಿಸಿ ಧರ್ಮದೇಗ್ ಬೀಳುತ್ತೆ ಅಂತ ಗೊತ್ತಾದ್ರೆ ಒಳ್ಳೆಯವ್ರ ತರ ನಾಟಕ ಆಡ್ತೀರಾ? ನನಗ್ ಕೆಲ್ಸ ಇದೆ. ಓ, ಇನ್ಯಾವ ಹುಡುಗಿನ ರೇಗಿಸ್ಬೇಕೋ? ಅಕ್ಕ ತಂಗಿಯ ಜೊತೆ ಬೆಳ್ತಿದ್ರೆ ತಾನೆ. ಅವನೆಲ್ಲ ಕಡೆ ರೇಗ್ಸಿದ್ದು. ನೋಡ್ರ, ಈ ಡೀಲ್ ಮಾತ್ರ ಬಿಡೋದು ಬೇಡ. 6 ಕೋಟಿ ರೂಪಾಯಿ ಈ ಡೀಲ್ ಆದ್ರೆ ನಿಮ್ದು ಸರಿಯಾಗಿ ಸಿಗುತ್ತೆ. ಆಯ್ತಾ? ಎಲ್ಲ ಹುಷಾರಾಗಿರ್ಬೇಕು. ಬೇಗ ಬಾಣ. ಹೇಯ್, ನನ್ನ ಮಕ್ಕಳ ಎತ್ತಕೊಂಡೋಗ್ರು ಆ ಪೊಲೀಸ್ ದವನ. ಬಾಣ ಬಾಣ. ಕಂಟ್ರೋಲ್ ಮಾಡ್ಬೇಡ. ವಂಶಿ, ಎಲ್ಲಿ ಹೋಗ್ತಾ ಇದೀಯಾ? ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ವಂಶಿ,
ಹೊತ್ತು ಒಳಗಡೆ ಹಾಕ್ಬಿಡ್ತೀನಿ. ಏರೋಪ್ಲೇನ್ ಹಚ್ಬಿಡ್ತೀನಿ. ಏ ವಂಶಿ, ಐ ಆಮ್ ವೆರಿ ಸಾರಿ. ವಂಶಿ ಪ್ಲೀಸ್ ಸರ್, ಐ ಆಮ್ ಸಾರಿ. ಸರ್ ನೀವು ಪೊಲೀಸ್ ಅಂತ ಗೊತ್ತಿರ್ಲಿಲ್ಲ ಸರ್. ವಂಶಿ, ವಂಶಿ, ಏನಮ್ಮ? ಬೇಗ ಬಾ. ನೋಡಿದನ್ನಲ್ಲ, ನೋಡ್ದಾ? ಇಲ್ಲೇ ಕುತ್ಕೊ, ನಾನು ಬರ್ತೀನಿ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನನ್ನ ಯಾವ ಕಣ್ಣು ನನ್ನ ಏನಮ್ಮ ಇದೆಲ್ಲ ಇರ್ಲಿ. ಯಾರೋ ನಿನ್ ಫೋಟೋ ಚೆನ್ನಾಗಿ ತೆಗೆದು ಕಳಿಸ್ತಾರೆ. ತೂ ಅಂತೋಗಿ, ತೂ ಅನ್ನು. ಮೊದಲೆಲ್ಲ ವಯಸ್ಸಿಗೆ ಬಂದ್ ಹುಡುಗಿರ್ ಮನೇಲಿದ್ರೆ ಹುಡುಗರ ಕಾಟ ತಡೆಯಕ್ ಆಗ್ತಿರ್ಲಿಲ್ಲ. ಈ ಕಾಲ ಬದಲಾಗೋಗಿದೆ. ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೋ, ನನ್ ದೃಷ್ಟಿನೇ ತಗಲುತ್ತೆ. ಎಲ್ಲಿ ಕೊಟ್ಟಿದ್ಯಾ? ಗಾಳಿ ಬಿಡಿಸೋಕೆ. ಗಾಳಿ ಬಿಡ್ಸಕ್ಕ? ಯಾರಿಗಪ್ಪ? ಯಾರು? ನೋಡಿ, ಇದು ಶಾರದಾ. ಹಲೋ ಮಿಸ್ಟರ್ ವಂಶಿ, ಬನ್ನಿ 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 ಬನ್ನಿಪ್ಪ ಒಳಗೆ. ಪ್ಲೀಸ್ ಕಮ್. ಮೀನಾಕ್ಷಿ, ಶಾರು ವೆರಿ ಸ್ಟ್ರಾಂಗ್ ಮ್ಯಾನ್. ಶಾರು ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ. ಮೀನಾಕ್ಷಿ, ವಂಶಿ ವಂಶಿ ನಮಸ್ಕಾರ. ಶಾರು, ಇವ್ರ ಜೊತೆಲಿ ಮಾತಾಡ್ತೀರಮ್ಮ? ರೀ, ಅವ್ರು ಮಾತಾಡ್ಲಿ, ಬನ್ನಿ ಒಳಗೆ ಬನ್ನಿ. ನಿಮ್ ತಾತಾಜಿಗ್ ನಾನ್ ಹೇಗ್ ಗೊತ್ತು? ಫಸ್ಟ್ ಅವರೇ ಫೋಟೋ ನೋಡಿದ್ದು. ಏನಿದೆಲ್ಲ? ಫೋಟೋಸ್ ಚೆನ್ನಾಗಿದ್ಯಾ? ಯಾಕೆ ತೆಗ್ದೆ? ನಂಗೆ ಇಷ್ಟ ಆಯ್ತು. ನನಗಿದೆಲ್ಲ ಇಷ್ಟ ಆಗಲ್ಲ. ಸೂಪರ್ ಜೋಡಿ. ಕರೆಕ್ಟ್. ಥ್ಯಾಂಕ್ ಯು. ಏಯ್, ನಿಮ್ ಮನೇಲಿ ಎಲ್ಲಾರು ಮೆಂಟ್ಲಾ? ಹಾ, ಒಳ್ಳೆ ಹುಚ್ಚ ಸಾಹಸ ಆಯ್ತು. ಹಲೋ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಇಲ್ಲಿ ಫೋಟೋ ತೆಗಿಬಾರ್ದು ಅಂತ. ಆತರ ನೀವು ಹಾಕೊಳ್ಳಿ. ಯಾರು ತೆಗಿತಾರೆ? ಅಲ್ಲ ರೀ, ಏನೋ ಗೊತ್ತಿಲ್ದೆ ತಪ್ಪಾಯ್ತು, ಅದಕ್ಕೆ ಕಪಾಳಕ್ಕೆ ಹೊಡೆಯೋದ? ನಮ್ಮ ಅಪ್ಪ ಅಮ್ಮನೇ ಹೊಡೆದಿಲ್ಲ. ನಾನ್ ನಿಮ್ ಹಿಂದೆ ಅಲ್ದು ಅಲ್ದು ಸಾರಿ ಕೇಳದ್ನಲ್ಲ, ಕ್ಷಮಿಸಿದೀನಿ ಅಂತ ಒಂದ್ಸತಿನಾದ್ರೂ ಹೇಳಿದ್ರಾ? ಹುಡುಗಿ ಅನ್ನೋ ಸಾಫ್ಟ್ ಕಾರ್ನರ್ ಆದ್ರೂ ಬೇಡ್ವಾ? ನಾನೇನಾದ್ರೂ ನಿಮ್ಮನ್ನ ಪಾರ್ಕ್ ಕರ್ದ್ನಾ, ಥಿಯೇಟರ್ ಕರ್ದ್ನಾ, ಕಾಫಿ ಕರ್ದ್ನಾ? ಸರಿ, ಈ ಕಾಫಿಯಲ್ಲಿ ಕುಡಿತೀಯಾ? ಕಾಫಿ ಕುಡ್ದಾಯ್ತು, ಹೋಗೋಣ. ಏನ್ ಏನ್ ಎಡ್ಡೆ ಬಿಟ್ರಿ? ನೋಡು, ಕಪಾಳ ಕೊಡೋದಕ್ಕೆ ಕಾಂಪನ್ಸೇಷನ್ ಇಷ್ಟೇ. ಮತ್ತಿನ್ನೇನ್ ಮಾಡ್ಬೇಕು? ಮಾತಾಡ್ಬೇಕು. ನಿಮ್ ಜೊತೆ ನನ್ಗೇನ್ ಮಾತು? ನಾನೇನಾದ್ರೂ ಕೇಳ್ತೀನಿ, ನೀವ್ ಹೇಳಿ. ಇಲ್ಲ ನೀವೇನಾದ್ರೂ ಪ್ರಶ್ನೆ ಕೇಳಿ, ನಾ ಉತ್ತರ ಕೊಡ್ತೀನಿ. ನೋಡು, ನನಗಿದೆಲ್ಲ ಇಷ್ಟ ಇಲ್ಲ. ನಂಗೆ ಇಷ್ಟ ಇದೆ. ಐ ಲೈಕ್ ಯು. ಓ, ನನ್ ಬಗ್ಗೆ ಏನು ಗೊತ್ತಿಲ್ದೆ ಹೇಗೆ ಇಷ್ಟಪಡೋದು ಅಂತನಾ? ನಾನು BE ಓದ್ತಾ ಇದ್ದೀನಿ. ಇಲ್ಲಿರೋದು ಅಜ್ಜಿ ಮನೇಲಿ, ಆದ್ರೆ ಇರೋದು ಬ್ಯಾಂಗ್ಳೂರಲ್ಲಿ. ನಮ್ಮಪ್ಪಂದು ಸಾಫ್ಟ್ವೇರ್ ಪ್ರೊಫೆಷನ್. ಓಫ್, ಬಟ್ ಪರ್ಸನಾಲಿಟಿ ವೇಸ್ಟ್. ಬ್ಲಾಕ್ ಅಂಡ್ ವೈಟ್ ಕಾಲ್ದವ್ರ ತರ ಬಿಹೇವ್ ಮಾಡ್ತಾರೆ. ನನ್ ಬಗ್ಗೆ ಏನು ತಿಳ್ಕೊಳ್ಳೋದೇನ ಐ ಲೈಕ್ ಯು ಅಂತಿದ್ಯಲ್ಲ? ನಿನಗ್ ಬೇರೆ ಯಾರು ಸಿಕ್ಲಿಲ್ವಾ? ನಾನ್ ಚೆನ್ನಾಗಿದ್ದೀನಿ ಅಂತ ಬೇಕಾದಷ್ಟು ಜನ ಬಂದು ಪ್ರಪೋಸ್ ಮಾಡಿದ್ರು. ಆದ್ರೆ ಅದ್ರಲ್ಲಿ ಹೂ ಕೈ ಕೊಡೋರ್ಗಿಂತ ಕಿವಿಲಿಡಕ್ ಬಂದವರೇ ಜಾಸ್ತಿ. ನಾನ್ ಮಹಾನ್ ಕಿಲಾಡಿ. ಆದ್ರೆ ನಾನ್ ಯಾರ ಕೈಗೂ ಸಿಗ್ದೆ ನಿಮ್ ಹಿಂದೆ ಬಿದ್ದಿದ್ದೀನಿ. ಯಾಕ್ ಗೊತ್ತಾ? ನಾನ್ ಲವ್ ಮಾಡೋ ಹುಡ್ಗ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಹಾಗೆ ಆರ್ಡರ್ ಕೊಟ್ಟು ಮಾಡಿಸ್ದಾಗಿದ್ದೀರಾ. ಸೊ ಐ ಲವ್ ಯು. ಮೊದ್ಲು ಐ ಲೈಕ್ ಯು ಅಂದೆ, ಈಗ ಐ ಲವ್ ಯು ಅಂತಿದ್ಯಾ? ಬಿಟ್ರೆ ಮಗನ ಮಾಡ್ಕೊಂಡ್ಬಿಡ್ತೀಯಲ್ಲ? ನೀವ್ ಏನೇ ಹೇಳಿದ್ರು ನನ್ ನಿರ್ಧಾರ ಬದ್ಲಾಗಲ್ಲ. ನೀವ್ ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೀನಿ. ಯಾಕೆಂದ್ರೆ ಹಾಯ್. ಚೆನ್ನಾಗಿ ಕೇಳಿಸ್ಕೊಳ್ರೋ. ಟ್ರೈನಿಂಗ್ ಬಿಟ್ಟು ಹುಡುಗಿರು ವಿಷಯದಲ್ಲಿ ನಾವ್ ಇಂಟ್ರೆಸ್ಟ್ ತೋರ್ಸಿದ್ರೆ ದೇವ್ರಣೆಗೂ ಪೊಲೀಸ್ ಆಗಲ್ಲ. ಕರೆಕ್ಟ್ ಆಗಿ ಹೇಳ್ದೆ. ಇವತ್ತು ಸಂಡೇ, ಟ್ರೈನಿಂಗ್ ಇಲ್ಲ. ಬಾಯ್. ಎಲ್ಲೋ ಒಂದ್ ಕಡೆ ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ತಾನಲ್ಲೋ. ಅಜ್ಜಿ ಆಶೀರ್ವಾದ ಮಾಡಿ. ಅಯ್ಯಯ್ಯೋ, ಇದೇನೇ ಇದು? ನಿಮ್ಮ ಅಪ್ಪನ ಮದುವೆ ಖರ್ಚೆ ಉಳಿಸಿಬಿಟ್ಟಿದೆಯಲ್ಲೇ. ಕಿಟ್ಟಿ, ಕೃಷ್ಣಮೂರ್ತಿ, ಬಾರೋ ಇಲ್ಲಿ. ಎಂತ ಕೆಲಸ ಮಾಡ್ಬಿಟ್ಟಿ ಶಾರು? ಕೊನೆಗೂ ನೀನ್ ಹಠನೆ ಸಾಧಿಸ್ಬಿಟ್ಟಿಯಲ್ಲ. ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಹಾಳಾಗೋಗು. ಏನೇ ಹೇಳ್ತಿದ್ಯಲ್ಲ, ಇವಳು ಚಿಕ್ಕವಳಾಗಿದ್ದಾಗ ನನ್ನ ಮಗಳು ಈ ಮನೆ ಹೊಸಲು ದಾಟ್ಲಿಲ್ಲ ಅಂತ
ಈಗ ಕಣ್ ತುಂಬಾ ನೋಡು. ಹೊಸಲು ದಾಟಿ ಹಸೆಮಣೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಾರ ಸಮೇತ ಬಂದಿದ್ದಾಳೆ. ಏಯ್, ಇನ್ನು ಯಾಕೆ ನಿಂತಿದ್ಯಾ? ಇವತ್ತಿಂದ ನನ್ನ ಮಗಳು ನನ್ನ ಪಾಲಕ ಸತ್ತೋದ್ಲು ಅಂತ ಸ್ನಾನ ಮಾಡ್ಬಿಡ್ತೀನಿ. ಅಪ್ಪ ಅದ್ ಏನು ಅಂತ ಮಾತಾಡ್ತಿದ್ಯಾ? ಮೊದ್ಲು ನೀನ್ ಸಾಯ್ತೀನಿ ಅಂದೆ, ಈಗ ನನ್ನನ್ ಸಾಯಿ ಅಂತಿದ್ಯಾ. ಇಷ್ಟ್ರಲ್ಲೇ ಗೊತ್ತಾಗಲ್ವಾ? ಪ್ರೀತಿಗೋಸ್ಕರ ಮಕ್ಕಳು ಬೇಕಾದ್ರೆ ಸಾಯ್ತಾರೆ, ಅವ್ರಿಗೋಸ್ಕರ ಅಪ್ಪ ಅಮ್ಮಂದ್ರೆ ಸಾಯಲ್ಲ. ಕರೆಕ್ಟ್. ಈ 50 ರೂಪಾಯಿ ಹಾರದ ಮೇಲಿರೋ ನಂಬಿಕೆ ನಿನಗ್ ನನ್ ಮೇಲಿಲ್ಲ. ಕತ್ತಲ್ ತಾಳಿ, ಕಾಲುಂಗ್ರ ಏನು ನೋಡ್ಲಿಲ್ಲ, ಸುಮ್ನೆ ಬೈತಾ ಇದ್ಯಾ. ಹೌದಲ್ವಾ? ಒಂದೊಂದ್ ಸಲ ಒಂದೊಂದ್ ಮಾತಾಡಕ್ಕೆ ನಾನು ನಿಂತರ ಅಲ್ಲ. ಒಬ್ಬನ್ನೇ ಪ್ರೀತಿಸಿದೀನಿ, ಅವನನ್ನೇ ಮದ್ವೆ ಆಗ್ತೀನಿ. ಸರ್, ನಮ್ಮ ವಂಶ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಹೇಯ್, ನಮ್ಮನೆ ವಿಷಯ ಮಾತಾಡಕ್ ನೀನ್ಯಾರೋ? ಮರ್ಯಾದೆಗೆ ಆಚೆಗೆ ಹೋಗೋ, ಇಲ್ಲಾಂದ್ರೆ ಪೊಲೀಸ್ ಕರೆಸಿ ಒಳಗಡೆ ಹಾಕ್ಸ್ಬಿಡ್ತೀನಿ. ಅಪ್ಪ, ಇವರೆಲ್ಲ ಪೊಲೀಸ್ ಆಗೋರೆ. ಸರ್, ವಂಶಿ ನಮ್ ಬ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್. ಅಂಥದ್ರಲ್ಲಿ ಅವ್ನು ನಿಮ್ ಮಳಿ ಆಗ್ತದೆ ಅಂದ್ರೆ ನಿಮ್ ಅದೃಷ್ಟ ಅಲ್ವಾ? ಸರ್, ಲವ್ ಮಾಡಿದ್ರು ಮನೆಯವ್ರ ಬಲವಂತಕ್ಕೋಸ್ಕರ ಇನ್ನೊಬ್ಬನ ಹುಡುಗನ ಒಪ್ಕೊಂಡು ಹಸೆ ಮನೆಯಿಂದ ಓಡ್ ಹೋಗಿ ಮರ್ಯಾದೆ ಕಳೆಯುವಂತ ಕೆಲಸ ಇವ್ರಿಬ್ರೇನ್ ಮಾಡ್ಲಿಲ್ವಲ್ಲ? ನೀವ್ ಇವ್ರ ಪ್ರೀತಿನ ಒಪ್ಕೊಂಡ್ರೆ ಅವ್ರ ದೃಷ್ಟಿಯಲ್ಲಿ ನೀವೇ ದೊಡ್ಡವರಾಗ್ತೀರಾ. ಯೋಚನೆ ಮಾಡಿ ಸರ್. ನೋಡು, ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರು ನೀನ್ ಸುಮ್ಮನಿರೋದು ನೋಡಿದ್ರೆ ನೀನ್ ತುಂಬಾ ಒಳ್ಳೆನು ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲ ಕಿತಾಪತಿ ಇವಳದೆ ತಾನೇ. ನಾವೆಲ್ಲ ಕಷ್ಟ ಪಡೋದು ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಲಿ ಅಂತ. ಇವನ್ ಜೊತೆ ಇದ್ರೇನೆ ಇವಳು ಚೆನ್ನಾಗಿರ್ತಾಳೆ ಅಂದ್ರೆ ಓಕೆ. ಮದ್ವೆನ ನಾವೇ ನಿಂತು ಮಾಡಿಸ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ.